ಮುಜರಾಯಿ ಇಲಾಖೆಗೆ ಆದಾಯದ ಪ್ರಶ್ನೆ ಬರೋದೇ ಇಲ್ಲ. ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ 34,000 ದೇವಸ್ಥಾನಗಳು, ಯಾವ ದೇವಸ್ಥಾನಕ್ಕೆ ಹುಂಡಿನಲ್ಲಿ ಹಣ ಬರುತ್ತೆ ಅದೆಲ್ಲ ಆ ದೇವಸ್ಥಾನಕ್ಕೆ ಸೇರುತ್ತೆ. ಒಂದು ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನಕ್ಕೆ ಹಣ ಟ್ರಾನ್ಸ್ಫರ್ ಮಾಡೋಕ್ಕಾಗೋದಿಲ್ಲ. ಆದರೆ ಹುಂಡಿ ಈಗ ಸಾಕಷ್ಟು ದೊಡ್ಡ ದೊಡ್ಡ ದೇವಸ್ಥಾನಗಳು ಹೆಚ್ಚಾಗಿ ಬಂದಿದೆ. ಆ ಹಣ ಆ ದೇವಸ್ಥಾನದ ಅಭಿವೃದ್ಧಿಗೆ ಮಾತ್ರ ಸೀಮಿತ, ಬೇರೆ ಎಲ್ಲೂ ಕೂಡ ಬೇರೆ ದೇವಸ್ಥಾನಕ್ಕೂ ಕೂಡ ನಾವು ಕೊಡುವಾಗಿಲ್ಲ. ಅದನ್ನು ಒಟ್ಟಲ್ಲಿ ಹೆಚ್ಚು ದೇವಸ್ಥಾನಗಳಿಗೆ ಶಕ್ತಿ ಕಾರ್ಯಕ್ರಮ ಬಂದ ಮೇಲೆ ಓಡಾಟ ಕೂಡ ಸಫಿಷಿಯೆಂಟಾಗಿ ಜಾಸ್ತಿ ಆಗಿದೆ. ಈಗ ನಾನು ಏನಕ್ಕೆ ಆ ಮಾತು ಹೇಳಿದೆ ಅಂದರೆ, ಹಿಂದೆ 4 ವರ್ಷದಿಂದ ಒಂದು ಬಸ್ಸು ತೊಗೊಂಡಿರಲಿಲ್ಲ, ಒಂದು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ. ನಾವು ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಪ್ರತಿದಿನ 84 ಲಕ್ಷ ಜನ ಓಡಾಡ್ತಾಯಿದ್ರು ನಮ್ಮ ರಾಜ್ಯದಲ್ಲಿ 4 ಕಾರ್ಪೊರೇಟಿನಿಂದ. ಒಂದೇ ಸಲ 1 ಕೋಟಿ ಮೇಲೆ ರೀಚ್ ಆಗೋಯಿತು. ಶಾಲಾ ಸಮಯದಲ್ಲಿ ಸ್ವಲ್ಪ ಮಕ್ಕಳಿಗೆ ತೊಂದರೆ ಆಗಿದೆ. ಈಗ ಇಲ್ಲಿ ಒಟ್ಟು ನಗರ ಸಾರಿಗೆನೂ ಸೇರಿ 884 ಬಸ್ಸು, ಹೊಸ ಬಸ್ ಬರೋದ್ರಿಂದ ಒಂದು 2 ತಿಂಗಳಲ್ಲಿ ಬಂದುಬಿಡುತ್ತೆ. ಮಾರ್ಚಿಗೆ ಮುಂಚೆ ಬಂದುಬಿಡುತ್ತೆ. ಹಾಗೇನಾಗುತ್ತೆ, ಈಗ ಶಾಲಾ ಮಕ್ಕಳ ಸಮಯ ಅಂದರೆ ಈ ಪೀಕ್ ಅವರ್ಸಲ್ಲಿ ಸ್ವಲ್ಪ ಸಮಸ್ಯೆ ಏನಿತ್ತು ಅದೆಲ್ಲ ಕೂಡ 100ಕ್ಕೆ 100 ಪರಿಹಾರ. ಈಗ ಹೆಣ್ಮಕ್ಳಲ್ಲಿ ಜಗಳ ಹಾಕೋ ಕಾರ್ಯ ಮಾಡ್ತಿದ್ರೆ ಕಾಂಗ್ರೆಸ್ ಅಂತ ಬಿಜೆಪಿ ಆರಾಮ ಹೇಗೆ ಬಸ್ಸಲ್ಲಿ ಜಗಳ ಆಗ್ತಿದೆ ಜಾಸ್ತಿ. ಈಗ ಅವ್ರ ಕೆಲಸನೂ ಮಾಡಲ್ಲ, ಬಿ ಜೆ ಪಿಯವರು ಕೆಲಸ ಮಾಡೋರಿಗೂ ಬಿಡಲ್ಲ. ಆಗೋದಕ್ಕೆ ಹರ್ಕತ್ತು, ಆಗದಕ್ಕೆ ಕುಮ್ಮಕ್ಕು ಅಂತಾರಲ್ಲ, ಹಂಗೆ ಬಿ ಜೆ ಪಿಯವರು 4 ವರ್ಷನ ಒಂದು ಬಸ್ಸು ತೊಗೊಳ್ಳಿಲ್ಲಪ್ಪ. ಅವರು ತೊಗೊಂಡ್ರ ಅವ್ರು ಯಾವುದನ್ನ ನಿಮ್ಮನ್ನು ಯಾವತ್ತನ 4 ವರ್ಷದಲ್ಲಿ ಒಂದು ಬಸ್ ತೊಗೊಂಡು ಒಂದು ಕಾರ್ಯಕ್ರಮ ಕರೆದಿದ್ರ? ಈ ಬಸ್ ಸ್ಟ್ಯಾಂಡ್ ಯಾಕೆ ಕಟ್ಲಿಲ್ಲ ಅವರು ಅಲ್ವಾ? ಆಮೇಲೆ 13,888 ಜನ ರಿಟೈರ್ಡ್ ಆಗಿದ್ದರು. 4 ವರ್ಷದಲ್ಲಿ ಒಂದು ರಿಕ್ರೂಟ್ಮೆಂಟು ಮಾಡಲಿಲ್ಲ ಅವರು. ಒಂದು ರಿಕ್ರೂಟ್ಮೆಂಟು ಮಾಡಲಿಲ್ಲ ಬಿ ಜೆ ಪಿಯವರು. ಒಂದು ಹೊಸ ಬಸ್ ತೊಗೊಳ್ಳಿಲ್ಲ. ನಮ್ಮೇಲೆ ಬಂದ್ಬಿಟ್ಟು ಜಗಳ. ನಾವು ಪಾಪ ಹೆಣ್ಮಕ್ಳೆಲ್ಲ ಪ್ರತಿದಿನ 60 ಲಕ್ಷ ಜನ ಹೆಣ್ಮಕ್ಳು ನಮ್ಮ ಬಸ್ಸುಗಳಲ್ಲಿ ಓಡಾಡ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಹೋಗ್ತಾರೆ, ಶಾಲೆಗೆ ಹೋಗ್ತಾರೆ, ಕಾಲೇಜಿಗೆ ಹೋಗ್ತಾರೆ, ನೆಂಟರ ಮನೆಗೆ ಹೋಗ್ತಾರೆ. ಅವ್ರಿಗೆ ಹೊಟ್ಟೆವ್ರಿ ತಡೆಯೋಕ್ಕಾಗ್ತಿಲ್ಲ ಬಿ ಜೆ ಪಿಯವ್ರಿಗೆ. ಈಗ KSRTC ಕಂಡಕ್ಟರ್ ಮತ್ತು ಡ್ರೈವರ್ಗಳ ಅವರಿಗೆ ಸ್ವಲ್ಪ ಸಮಸ್ಯೆ ಆಗಿದೆ. ಜನ ಜಾಸ್ತಿ ಹತ್ತೋದ್ರಿಂದ ಅವ್ರಿಗೆ ಸಮಸ್ಯೆ ಆಗಿದೆ. ಈಗ 884 ಬಸ್ಸು ಬರೋದ್ರಿಂದ ಒತ್ತಡ ಕಡಿಮೆ ಆಗುತ್ತೆ. ಆಮೇಲೆ ರಿಕ್ರೂಟ್ಮೆಂಟ್ 2,000 ಜನ ರಿಕ್ರೂಟ್ಮೆಂಟು ಮಾಡ್ತೀವಿ. ಮತ್ತು 884 ಹೊಸ ಬಸ್ಸು ಬರೋದ್ರಿಂದ ಈಗೇನು ಸ್ವಲ್ಪ ಒತ್ತಡ ಇದೆ, 100ಕ್ಕೆ 100 ಕಡಿಮೆ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.